ಧರ್ಮಸ್ಥಳದ ವಿರುದ್ಧ ಪಿತೂರಿ ಮಾಡಿದಂತ ಬುರುಡೆ ಗ್ಯಾಂಗ್ ಈಗ ಛಿದ್ರವಾಗಿ ಹೋಗಿದೆ. ಚಿನ್ನಯ್ಯನ ಮೇಲೆ ತಿಮಿರೋಡಿ ಗ್ಯಾಂಗ್ ಸಿಡಿದೆದ್ದಿದ್ದು ಯಾಕೆ? ಸಾಕ್ಷಿ ಕೇಳಲು ಬಂದ ಚಿನ್ನಯ್ಯ ಉಲ್ಟಾ ಹೊಡೆದಿದ್ದು ಹೇಗೆ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮಾಸ್ಟರ್ ಎಕ್ಸ್ಕ್ಲೂಸಿವ್. ಚಿನ್ನಯ್ಯ ಮತ್ತೆ ಬುರುಡೆ ಗ್ಯಾಂಗ್. ಚಿನ್ನಯ್ಯ ಮೊದಲು ಏನು ವಾಗ್ದಾನ ಕೊಟ್ಟಿದ್ದೋ ಬುರುಡೆ ಗ್ಯಾಂಗ್ಗೆ, ಅದರ ಪ್ರಕಾರ ಚಿನ್ನಯ್ಯ ನಡೆದುಕೊಳ್ಳಿಲ್ಲ. ಈ ಕಾರಣದಿಂದ ಚಿನ್ನಯ್ಯ ಮತ್ತೆ ಬುರುಡೆ ಗ್ಯಾಂಗ್ ನಡುವೆ, ಅವರಿಬ್ಬರ ನಡುವೆ ವೈಮನಸ್ಸು ಶುರುವಾಗಿತ್ತು. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು, ಮಾಸ್ಟರ್ ಎಕ್ಸ್ಕ್ಲೂಸಿವ್. ಚಿನ್ನಯ್ಯ ಮತ್ತೆ ಬುರುಡೆ ಗ್ಯಾಂಗ್ ಅಸಲಿ ವಿಚಾರವನ್ನ, ಅಸಲಿ ಮ್ಯಾಟರ್ ಅನ್ನ ಚಿನ್ನಯ್ಯ ಎಸ್ಐಟಿ ಅಧಿಕಾರಿಗಳ ಮುಂದೆ ಹೇಳಿದ್ದ. ಎಸ್ಐಟಿ ಅಧಿಕಾರಿಗಳು ಈಗ ಅವರ ಜಾಡನ್ನ ಹಿಡಿದು ಹೊರಟಿದ್ದಾರೆ. ಚಿನ್ನಯ್ಯ ಸತ್ಯ ಒಪ್ಕೊಂಡಿದ್ದಾನೆ. ಯಾಕೆ ಚಿನ್ನಯ್ಯ ಒಪ್ಕೊಂಡ, ಏನಾಯ್ತು ಅಂತ ಹೇಳಿ ಕೇಳಿದಾಗ, ಈ ಗ್ಯಾಂಗ್ ಇತ್ತಲ್ಲ, ಆತನ ಹಿಂದೆ ಇದ್ದಂತ ಗ್ಯಾಂಗ್ಗೂ ಮತ್ತು ಚಿನ್ನಯ್ಯನಿಗೂ ವೈಮನಸ್ಸು ಉಂಟಾಗಿತ್ತು. ಎಲ್ಲಿಂದ ಅಂತ ಕೇಳಿದ್ರೆ, ಗ್ಯಾಂಗ್ ಮುಂದೆ ಚಿನ್ನಯ್ಯ ಹೇಳಿದ್ದೊಂದು, ಆದ್ರೆ ಮಾಡಿದ್ದು ಮತ್ತೊಂದು. ಸಮಾಧಿ ಉತ್ಖನನದ ವೇಳೆ ಶುರುವಾಗಿತ್ತು ಅನುಮಾನ. ಪಂಚಾಯಿತಿ ಶವ ಹೂಳಿದ್ದ ಜಾಗವನ್ನೇ ಚಿನ್ನಯ್ಯ ತೋರಿಸಿದ್ದ. ಯುಡಿಆರ್ ಆಗಿ ಕಾನೂನುಬದ್ಧವಾಗಿ ಹೂತು ಹಾಕಿದ್ದ ಜಾಗವನ್ನ ಚಿನ್ನಯ್ಯ ತೋರಿಸಿದ್ದ. ಬಿ ಗ್ಯಾಂಗ್ ಮುಂದೆ ಹೇಳಿದ ಜಾಗವನ್ನ ಬಿಟ್ಟು ಬೇರೆ ಜಾಗವನ್ನ ಈ ಮುಸುಕುದಾರಿ ಚಿನ್ನಯ್ಯ ತೋರಿಸಿದ್ದ. ಚಿನ್ನಯ್ಯನನ್ನ ತೀವ್ರ ತರಾಟೆಗೆ ಬಿ ಗ್ಯಾಂಗ್, ಬುರುಡೆ ಗ್ಯಾಂಗ್ ತರಾಟೆಗೆ ತೆಗೆದುಕೊಂಡಿತ್ತು. ಬಿ ಗ್ಯಾಂಗ್ ಭಯಕ್ಕೆ ಎಸ್ಐಟಿ ಮುಂದೆ ಹೇಳಿಕೆಯನ್ನ ಈಗ ಆತ ಬದಲಿಸಿದ್ದಾನೆ ಚಿನ್ನಯ್ಯ. ಆತ ಮೊದಲು ಬುರುಡೆ ಗ್ಯಾಂಗ್ ಮುಂದೆ ಬೊಗಳೆ ಬಿಟ್ಟು ಇಂಥ ಜಾಗದಲ್ಲಿ ಹೆಣ ಹೂತಿದ್ದೇನೆ ಅಂತ ಹೇಳಿ ಹೇಳಿದ್ದ. ಆದ್ರೆ ಆ ನಂತರ ಪಂಚಾಯಿತಿ ಜಾಗ ನೋಡಿ, ಪಂಚಾಯಿತಿಯವರು ಏನು ಎಲ್ಲ ಪ್ರೊಸೀಜರ್ ಅನ್ನ ಫಾಲೋ ಮಾಡಿ ಅಲ್ಲಿ ಹೆಣ ಹೂತ್ರಲ್ಲ, ಆ ಜಾಗವನ್ನು ತೋರಿಸಿದ್ದಾನೆ. ಈತ ಹೇಳಿದ್ದೊಂದು ಮಾಡಿದ್ದೊಂದು ಅಂತ ಹೇಳಿ ಬುರುಡೆ ಗ್ಯಾಂಗ್ ಈತನಿಂದ ಅಂತರವನ್ನ ಕಾಯ್ದುಕೊಂಡಿದೆ. ಯಾವಾಗ ಅಂತರವನ್ನ ಕಾಯ್ದುಕೊಳ್ತೋ ಈ ಚಿನ್ನಯ್ಯ ಏಕಾಂಗಿಯಾಗಿ ಎಲ್ಲಾ ಸತ್ಯ ವಿಚಾರವನ್ನ ಬಾಯ್ಬಿಟ್ಟಿದ್ದಾನೆ. ಎಸ್ಐಟಿ ಮುಂದೆ ಹಾಜರಾಗಿದ್ದು ಚಿನ್ನಯ್ಯನೇ ಎಂಬ ಗುರುತು. ಸ್ಥಳೀಯರಿಗೆ ಚಿನ್ನಯ್ಯನ ಬಗ್ಗೆ ಸಿಕ್ಕಿತ್ತಂತೆ ಮೊದಲೇ ಸುಳಿವು. ಎಸ್ಐಟಿ ಮುಂದೆ ಇಂಥ ವ್ಯಕ್ತಿಯೇ ಹಾಜರಾಗಿದ್ದ ಅನ್ನೋದ್ರ ಬಗ್ಗೆ ಸ್ಥಳೀಯರಿಗೆ ಮೊದಲೇ ಆತನ ಗುರುತು ಸಿಕ್ಕಿತ್ತಂತೆ. ಸ್ಥಳೀಯರು ಆತನನ್ನು ಐಡೆಂಟಿಫೈ ಮಾಡಿದ್ರಂತೆ. ಹೀಗಾಗಿ ಆತನ ಕುಟುಂಬಕ್ಕೆ ಬೆದರಿಕೆಯನ್ನ ಹಾಕಿರುವ ಆರೋಪ ಕೇಳಿ ಬಂದಿದೆ. ಇದೇ ಕಾರಣಕ್ಕೆ ಚಿನ್ನಯ್ಯ ಬೇರೆ ಸ್ಥಳಗಳನ್ನ ತೋರಿಸಿದ್ನ. ಆತನಿಗೆ ಆಮಿಷ ಅಥವಾ ಬೆದರಿಕೆ ಹಾಕಲಾಗಿದೆ ಎಂದು ಆರೋಪವನ್ನ ಮಾಡಲಾಗಿದೆ. ಯೂಟ್ಯೂಬ್ ಲೈವ್ ನಲ್ಲಿ ಗಿರೀಶ್ ಮಟ್ಟಣ್ಣನವರ್ ಗಂಭೀರ ಆರೋಪ ಮಾಡಿದ್ದಾರೆ. ಚಿನ್ನಯ್ಯ ಉಲ್ಟಾ ಹೊಡೆದ ಬೆನ್ನಲ್ಲೇ ಮಟ್ಟಣ್ಣನವರ್ ವಿಡಿಯೋ ಮಾಡಿದ್ದಾರೆ. ತಮ್ಮ ಬಳಿ ಬಲವಾದ ಸಾಕ್ಷಿ ಇರೋದಾಗಿ ಎಸ್ಐಟಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಇಷ್ಟೇ ವಿಚಾರ. ಆತ ಯಾರು ಅನ್ನೋದು ಆತ ಮುಸುಕಾಕಿಕೊಂಡು ಬಂದಲ್ಲ, ಆ ಎಸ್ಐಟಿ ಅಧಿಕಾರಿಗಳ ಬಳಿ ಬಂದು ಆತನನ್ನ ಕರ್ಕೊಂಡು ಬಂದಾಗ ಸ್ಥಳೀಯರಿಗೆ ಆತ ಯಾರು ಅಂತ ಹೇಳಿ ಗೊತ್ತಾಗಿತ್ತಂತೆ. ಆತ ಒಂದ್ ವೇಳೆ ಸತ್ಯ ವಿಚಾರ ಹೇಳಿದ್ರೆ ಆತನ ಕುಟುಂಬದವರಿಗೆ ಏನಾದ್ರೂ ಅಪಾಯ ಎದುರಾಗಬಹುದು ಅಂತ ಹೇಳಿ ಆತ ಪಂಚಾಯಿತಿಯವರು ಏನು ಪ್ರೊಸೀಜರ್ ಪ್ರಕಾರ ಏನು ಹೆಣವನ್ನ ಹೂತಿದ್ದು ಆ ಜಾಗವನ್ನ ತೋರಿಸಿದ್ದ. ಇದರಿಂದಾಗಿ ಈ ಎರಡೂ ಗ್ಯಾಂಗ್ಗಳ ನಡುವೆ, ಚಿನ್ನಯ್ಯ ಮತ್ತೆ ಬುರುಡೆ ಗ್ಯಾಂಗ್ ನಡುವೆ ವೈಮನಸ್ಸು ಶುರುವಾಗಿತ್ತು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮುತ್ತು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುತ್ತು, ಮಟ್ಟಣ್ಣನವರು ಹೇಳ್ತಾ ಇದ್ದಾರೆ ಹಿಂಗಾಗಿತ್ತು ಅಂತ ಹೇಳಿ, ನಿಜವಾ ಇದು? ಆತ ಹೇಳಿದ್ದೊಂದು ಮಾಡಿದ್ದೊಂದು, ಎಷ್ಟು ಸತ್ಯ ಎಷ್ಟು ಸುಳ್ಳಿದು? ಮುತ್ತು. ರಂಜಿತ್, ಈಗ ಗಿರೀಶ್ ಮಟ್ಟಣ್ಣನವರು ಈ ವಿಚಾರವನ್ನ ಯಾಕೆ ಪ್ರಸ್ತಾವನೆ ಮಾಡ್ತಿದ್ದಾರೆ ಅಂತಂದ್ರೆ, ಈ ಒಂದು ಚಿನ್ನಯ್ಯ ಎಸ್ಐಟಿ ಅಧಿಕಾರಿಗಳ ಮುಂದೆ ಸತ್ಯವನ್ನ ಹೇಳಿರುವಂತಹ ಕಾರಣಕ್ಕಾಗಿ ಈ ಚಿನ್ನಯ್ಯ ಆರಂಭಿಕ ದಿನಗಳಲ್ಲಿ ತಾನೇ ಒಂದು ಕೆಲವೊಂದಿಷ್ಟು ಶವಗಳನ್ನ ಹೂತು ಹಾಕಿದೆ. ಅವು ಯಾವುದು ಕೂಡ ಯುಡಿಆರ್ ಅಥವಾ ಕಾನೂನುಬದ್ಧವಾದಂತಹ ಒಂದು ಶವಗಳಲ್ಲ. ಎಲ್ಲವೂ ಕೂಡ ನಾನು ಅಲ್ಲಿ ಏನು ರೇಪ್ ಆಗಿ ಮರ್ಡರ್ ಆಗಿರುವಂತಹ ಒಂದು ಹೆಣಗಳನ್ನ ಹೋಗಿ ನಾನು ಹೂತು ಹಾಕಿದ್ದೆ ಅಂತ ಹೇಳ್ಬಿಟ್ಟು ಆತ ಬಿ ಗ್ಯಾಂಗ್ ನ ಮುಂದೆ ಹೇಳಿರ್ತಾನೆ. ಈ ಬಿ ಗ್ಯಾಂಗ್ ಮತ್ತೆ ಚಿನ್ನಯ್ಯ ಎಸ್ಐಟಿ ಅಧಿಕಾರಿಗಳ ಮುಂದೆ ಹೋಗೋಕ್ಕಿಂತ ಮುಂಚಿತವಾಗಿ ಚಿನ್ನಯ್ಯ ಕೆಲವೊಂದಿಷ್ಟು ಜಾಗಗಳನ್ನ ತೋರಿಸುತ್ತಾನೆ. ಈ ಒಂದು ಜಾಗದಲ್ಲಿ ಇರುವಂತದ್ದು ಎಲ್ಲವೂ ಕೂಡ ಅನುಮಾನಾಸ್ಪದವಾಗಿ ಸತ್ತಂತವರು, ಏನು ರೇಪ್ ಮಾಡಿ ಅವ್ರು ಕೊಲೆ ಮಾಡಿ ಯಾವ ವ್ಯಕ್ತಿಗಳನ್ನ ಇಲ್ಲಿ ಹೂತಾಕಿದನೋ ಅವರ ಶವಗಳು ಇಲ್ಲಿದ್ದಾವೆ ಅಂತ ಹೇಳ್ಬಿಟ್ಟು ಚಿನ್ನಯ್ಯ ಬಿ ಗ್ಯಾಂಗ್ ನ ಮುಂದೆ ಹೇಳಿರ್ತಾನೆ. ಆದ್ರೆ ಎಸ್ಐಟಿ ಅಧಿಕಾರಿಗಳಿಗೆ ತೋರಿಸುವಂತಹ ಜಾಗ ಏನಿತ್ತಲ್ಲ, ಅದು ಎಲ್ಲವೂ ಕೂಡ ಏನು ಪಂಚಾಯಿತಿಯವರು ಮತ್ತೆ ಪೊಲೀಸರು ಯುಡಿಆರ್ ದಾಖಲು ಮಾಡಿಕೊಂಡು ಕಾನೂನುಬದ್ಧವಾಗಿ ಏನಂತ ಸಂಸ್ಕಾರ ಮಾಡಿದ್ರು ಆ ಜಾಗವನ್ನ ತೋರಿಸಿರ್ತಾನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಗ್ಯಾಂಗು ಮತ್ತೆ ಚಿನ್ನಯ್ಯನ ನಡುವೆ ಒಂದು ಗಲಾಟೆ ಕೂಡ ಆಗತ್ತೆ. ಯಾಕೆ ನೀನು ಸುಳ್ಳು ಹೇಳಿದೆ ಅಂತ ಹೇಳ್ಬಿಟ್ಟು ಆಗ ಚಿನ್ನಯ್ಯ, ಭಯ ಬಿದ್ದಂತಹ ಚಿನ್ನಯ್ಯ ಎಸ್ಐಟಿ ಅಧಿಕಾರಿಗಳ ಮುಂದೆ ಹೋಗ್ಬಿಟ್ಟು, ಈಗ ನನ್ನ ಮೇಲೆ ಥ್ರೆಟ್ ಮಾಡ್ತಾ ಇದ್ದಾರೆ, ನನಗೆ ಭಯ ಇದೆ, ನಾನು ತೋರಿಸಿದ್ದೆಲ್ಲವೂ ಕೂಡ ಪಂಚಾಯತಿಯವರು ಹೂತು ಹಾಕಿರುವಂತಹ ಜಾಗವೇ ಅಂತ ಹೇಳ್ಬಿಟ್ಟು ತಪ್ಪೊಪ್ಪಿಗೆಯನ್ನ ಕೊಡುವಂತಹ ಕೆಲಸನ ಮಾಡ್ತಾರೆ. ಇದಾದ ನಂತರದಲ್ಲಿ ಬಿ ಗ್ಯಾಂಗ್ಗೆ ದೊಡ್ಡ ಮಟ್ಟದ ಒಂದು ಹಿನ್ನಡೆ ಆಗುತ್ತೆ. ಯಾಕಂದ್ರೆ ಚಿನ್ನಯ್ಯ ಅಲ್ಲಿ ತಪ್ಪೊಪ್ಪಿಗೆಯನ್ನ ಕೊಟ್ಟಿದ್ದಾನೆ. ಹೀಗಾಗಿ ಈಗ ಗಿರೀಶ್ ಮಟ್ಟಣ್ಣವರು ಹೇಳ್ತಿರೋದೇನಂತಂದ್ರೆ, ಚಿನ್ನಯ್ಯನ ಕುಟುಂಬಕ್ಕೆ ಯಾರೋ ಬೆದರಿಕೆ ಹಾಕಿದ್ದಾರೆ, ಅವನಿಗೆ ಆಮಿಷ ಒಡ್ಡುವಂತಹ ಕೆಲಸ
ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಆತ ಉಲ್ಟಾ ಹೊಡೆದಿದ್ದಾನೆ ಅಂತ ಹೇಳ್ಬಿಟ್ಟು ಈಗ ಗಿರೀಶ್ ಮಟ್ಟಣ್ಣನವರು ಯೂಟ್ಯೂಬ್ ಅಲ್ಲಿ ಬಂದು ಒಂದು ಹೇಳಿಕೆಯನ್ನ ಕೊಡ್ತಿರುವಂತದ್ದು. ಈಗ ಅವರು ಕೆಲವೊಂದಿಷ್ಟು ಸಾಕ್ಷಿಗಳನ್ನ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಗಿರೀಶ್ ಮಟ್ಟಣ್ಣವರು ಮುಂದಾಗಿದ್ದಾರೆ. ಆ ಸಾಕ್ಷಿ ಏನಪ್ಪಾ ಅಂತಂದ್ರೆ ಈ ಒಂದು ಚಿನ್ನಯ್ಯನ ಹೇಳಿಕೆಗಳನ್ನ ಅವರು ಚಿತ್ರೀಕರಣ ಮಾಡ್ಕೊಂಡಿದ್ದಾರೆ. SIT ಕಚೇರಿಗೆ ಹೋದಂತಹ ಸಂದರ್ಭದಲ್ಲಿ, ಅಲ್ಲಿಂದ ಬಂದಂತಹ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ಈ ಒಂದು ಬಿ ಗ್ಯಾಂಗ್ ನವರು ಚಿತ್ರೀಕರಣ ಮಾಡ್ಕೊಂಡಿದ್ದಾರೆ. ಆತನ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡಿರುವಂತದ್ದು. ಜೊತೆಗೆ SITಗೆ ಹೋಗೋಕ್ಕಿಂತ ಮುಂಚಿತವಾಗಿ ಈತ ತೋರಿಸಿರುವಂತಹ ಜಾಗನೇ ಬೇರೆ ಅನ್ನೋದು ಕೂಡ ಇವರ ಬಳಿ ವಿಡಿಯೋಗಳಿರುವಂತಹ ಕಾರಣಕ್ಕಾಗಿ ಆ ಸಾಕ್ಷಿಗಳನ್ನ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಈಗ ಗಿರೀಶ್ ಮಟ್ಟಣ್ಣವರು ಕೂಡ ಹೇಳ್ತಿದ್ದಾರೆ. ಎಲ್ಲೋ ಒಂದು ಕಡೆ ಬಿ ಗ್ಯಾಂಗ್ ನಡುವೆ ದೊಡ್ಡ ಮಟ್ಟದ ಬಿರುಕುಂಟಾಗಿದೆ. ಅವರವರ ನಡುವೆ ಹೊಡೆದಾಡಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ಕಡೆ ಚಿನ್ನಯ್ಯ ಬಿ ಗ್ಯಾಂಗ್ ನ ಮೇಲೆ ನೇರವಾಗಿ ಆರೋಪ ಮಾಡ್ತಾ ಇದ್ರೆ, ಬಿ ಗ್ಯಾಂಗ್ ನವರು ಚಿನ್ನಯ್ಯನ ಮೇಲೆ ಆರೋಪ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ಧರ್ಮಸ್ಥಳದ ಕೇಸ್ಗೆ ದೊಡ್ಡ ಮಟ್ಟದ ಟ್ವಿಸ್ಟ್ ಸಿಕ್ಕಿರುವಂತದ್ದು. SIT ಅಧಿಕಾರಿಗಳ ತನಿಖೆಗೆ ಸುಲಭ ಹಾದಿ ಸಿಕ್ಕಿದೆ ಅಂತ ಹೇಳ್ಬೋದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮುತ್ತು. ಹೋಗೋಕ್ಕಿಂತ ಮುಂಚಿತವಾಗಿ ಚಿನ್ನಯ್ಯ ಕೆಲವೊಂದಿಷ್ಟು ಜಾಗಗಳನ್ನ ತೋರಿಸುತ್ತಾನೆ. ಈ ಒಂದು ಜಾಗದಲ್ಲಿ ಇರುವಂತದ್ದು ಎಲ್ಲವೂ ಕೂಡ ಅನುಮಾನಾಸ್ಪದವಾಗಿ ಸತ್ತಂತವರು, ಏನು ರೇಪ್ ಮಾಡಿ ಅವ್ರು ಕೊಲೆ ಮಾಡಿ ಯಾವ ವ್ಯಕ್ತಿಗಳನ್ನ ಇಲ್ಲಿ ಹೂತಾಕಿದನೋ ಅವರ ಶವಗಳು ಇದಾವೆ ಅಂತ ಹೇಳ್ಬಿಟ್ಟು ಚಿನ್ನಯ್ಯ ಬಿ ಗ್ಯಾಂಗ್ ನ ಮುಂದೆ ಹೇಳಿರ್ತಾನೆ. ಆದ್ರೆ SIT ಅಧಿಕಾರಿಗಳಿಗೆ ತೋರಿಸುವಂತಹ ಜಾಗ ಏನಿತ್ತಲ್ಲ, ಅದು ಎಲ್ಲವೂ ಕೂಡ ಏನು ಪಂಚಾಯಿತಿಯವರು ಮತ್ತೆ ಪೊಲೀಸರು UDR ದಾಖಲು ಮಾಡಿಕೊಂಡು ಕಾನೂನುಬದ್ಧವಾಗಿ ಏನಂತ ಸಂಸ್ಕಾರ ಮಾಡಿದ್ರು ಆ ಜಾಗವನ್ನ ತೋರಿಸಿರ್ತಾನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಗ್ಯಾಂಗು ಮತ್ತೆ ಚಿನ್ನಯ್ಯನ ನಡುವೆ ಒಂದು ಗಲಾಟೆ ಕೂಡ ಆಗತ್ತೆ. ಯಾಕೆ ನೀನು ಸುಳ್ಳು ಹೇಳಿದೆ ಅಂತ ಹೇಳ್ಬಿಟ್ಟು ಆಗ ಚಿನ್ನಯ್ಯ ಭಯ ಬಿದ್ದಂತಹ ಚಿನ್ನಯ್ಯ SIT ಅಧಿಕಾರಿಗಳ ಮುಂದೆ ಹೋಗ್ಬಿಟ್ಟು ಈಗ ನನ್ನ ಮೇಲೆ ಥ್ರೆಟ್ ಮಾಡ್ತಾ ಇದ್ದಾರೆ, ನನಗೆ ಭಯ ಇದೆ, ನಾನು ತೋರಿಸಿದ್ದೆಲ್ಲವೂ ಕೂಡ ಪಂಚಾಯತಿಯವರು ಹೂತು ಹಾಕಿರುವಂತಹ ಜಾಗವೇ ಅಂತ ಹೇಳ್ಬಿಟ್ಟು ತಪ್ಪೊಪ್ಪಿಗೆಯನ್ನ ಕೊಡುವಂತಹ ಕೆಲಸನ ಮಾಡ್ತಾರೆ. ಇದಾದ ನಂತರದಲ್ಲಿ ಬಿ ಗ್ಯಾಂಗ್ಗೆ ದೊಡ್ಡ ಮಟ್ಟದ ಒಂದು ಹಿನ್ನಡೆ ಆಗತ್ತೆ. ಯಾಕಂದ್ರೆ ಚಿನ್ನಯ್ಯ ಅಲ್ಲಿ ತಪ್ಪೊಪ್ಪಿಗೆಯನ್ನ ಕೊಟ್ಟಿದ್ದಾನೆ. ಹೀಗಾಗಿ ಈಗ ಗಿರೀಶ್ ಮಟ್ಟಣ್ಣವರು ಹೇಳ್ತಿರೋದೇನಂತಂದ್ರೆ ಚಿನ್ನಯ್ಯನ ಕುಟುಂಬಕ್ಕೆ ಯಾರೋ ಬೆದರಿಕೆ ಹಾಕಿದ್ದಾರೆ, ಅವನಿಗೆ ಆಮಿಷ ಒಡ್ಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಆತ ಉಲ್ಟಾ ಹೊಡೆದಿದ್ದಾನೆ ಅಂತ ಹೇಳ್ಬಿಟ್ಟು ಈಗ ಗಿರೀಶ್ ಮಟ್ಟಣ್ಣನವರು ಯೂಟ್ಯೂಬ್ ಅಲ್ಲಿ ಬಂದು ಒಂದು ಹೇಳಿಕೆಯನ್ನ ಕೊಡ್ತಿರುವಂತದ್ದು. ಈಗ ಅವರು ಕೆಲವೊಂದಿಷ್ಟು ಸಾಕ್ಷಿಗಳನ್ನ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಗಿರೀಶ್ ಮಟ್ಟಣ್ಣವರು ಮುಂದಾಗಿದ್ದಾರೆ. ಆ ಸಾಕ್ಷಿ ಏನಪ್ಪಾ ಅಂತಂದ್ರೆ ಈ ಒಂದು ಚಿನ್ನಯ್ಯನ ಹೇಳಿಕೆಗಳನ್ನ ಅವರು ಚಿತ್ರೀಕರಣ ಮಾಡ್ಕೊಂಡಿದ್ದಾರೆ. SIT ಕಚೇರಿಗೆ ಹೋದಂತಹ ಸಂದರ್ಭದಲ್ಲಿ, ಅಲ್ಲಿಂದ ಬಂದಂತಹ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ಈ ಒಂದು ಬಿ ಗ್ಯಾಂಗ್ ನವರು ಚಿತ್ರೀಕರಣ ಮಾಡ್ಕೊಂಡಿದ್ದಾರೆ. ಆತನ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡಿರುವಂತದ್ದು. ಜೊತೆಗೆ SITಗೆ ಹೋಗೋಕ್ಕಿಂತ ಮುಂಚಿತವಾಗಿ ಈತ ತೋರಿಸಿರುವಂತಹ ಜಾಗನೇ ಬೇರೆ ಅನ್ನೋದು ಕೂಡ ಇವರ ಬಳಿ ವಿಡಿಯೋಗಳಿರುವಂತಹ ಕಾರಣಕ್ಕಾಗಿ ಆ ಸಾಕ್ಷಿಗಳನ್ನ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಈಗ ಗಿರೀಶ್ ಮಟ್ಟಣ್ಣವರು ಕೂಡ ಹೇಳ್ತಿದ್ದಾರೆ. ಎಲ್ಲೋ ಒಂದು ಕಡೆ ಬಿ ಗ್ಯಾಂಗ್ ನಡುವೆ ದೊಡ್ಡ ಮಟ್ಟದ ಬಿರುಕುಂಟಾಗಿದೆ. ಅವರವರ ನಡುವೆ ಹೊಡೆದಾಡಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ಕಡೆ ಚಿನ್ನಯ್ಯ ಬಿ ಗ್ಯಾಂಗ್ ನ ಮೇಲೆ ನೇರವಾಗಿ ಆರೋಪ ಮಾಡ್ತಾ ಇದ್ರೆ, ಬಿ ಗ್ಯಾಂಗ್ ನವರು ಚಿನ್ನಯ್ಯನ ಮೇಲೆ ಆರೋಪ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ಧರ್ಮಸ್ಥಳದ ಕೇಸ್ಗೆ ದೊಡ್ಡ ಮಟ್ಟದ ಟ್ವಿಸ್ಟ್ ಸಿಕ್ಕಿರುವಂತದ್ದು. SIT ಅಧಿಕಾರಿಗಳ ತನಿಖೆಗೆ ಸುಲಭ ಹಾದಿ ಸಿಕ್ಕಿದೆ ಅಂತ ಹೇಳ್ಬೋದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮುತ್ತು.